ಅಪರೂಪದ ಮುಲ್ಲಂದಿಗಳು ಕರೆಕ್ಟ್ ಟೈಮಿಂಗ್ ಬಂದಿದೀವಿ. ಶಿವಪ್ಪನ ನೋಡಕ್ಕೆ ಹೋಗ್ತಾ ಇದೀವಿ ಮೇಲೆ ಮೇಳಲ್ಲ ಬೆಟ್ಟದ ಮೇಲೆ. ಯಾರ್ದೋ ಜಾಕೆಟ್ ಪಾಪ ಅವ್ರು ಒಂದೇ ಸತಿ ಹಾಕಿದ್ದು ಅವ್ರ ಪ್ಯಾಂಟ್ ಮ್ಯಾಚಿಂಗ್ ಅರ್ಧೋಯ್ತಂತೆ. ಸೆಕೆಂಡ್ ಜಾಕೆಟ್ ತಗೊಂಡಿದ್ಯಾ ಅಂತ ಹೇಳು. ಟಾಪ್ ಬಾಕ್ಸ್ ಅಲ್ಲಿ ಹಾಕ್ಸ್ಬಿಟ್ಟಿದ್ಯಾ? ವೆರಿ ಗುಡ್, ಒಳ್ಳೆ ಕೆಲಸ ಒಳ್ಳೆ ಕೆಲಸ. ಇಲ್ಲ ಹಿಂಸೆ ಪರವಾಗಿಲ್ಲ. ಆಕ್ಚುಲಿ ಏನಂತದೆ ಗೊತ್ತಾ, ಎಷ್ಟು ಯೂಸ್ಫುಲ್ ಅಲ್ವಾ ಅನ್ಸ್ತದೆ. ಎಲ್ಲ ಅಪರೂಪದ ಮುಲ್ಲಂದಿಗಳು ಕರೆಕ್ಟ್ ಟೈಮಿಂಗ್ ಬಂದಿದೀವಿ. ಗೊತ್ತಾ, ಸೀರಿಯಸ್ ಆಗಿ ಏನು ಡಿಸ್ಕಸ್ ಮಾಡ್ಕೊಂಡಿಲ್ಲ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನೋಡಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಲಾಂಗ್ ಟೈಮ್ ಆದಮೇಲೆ ಇವತ್ತು ಇನ್ನೊಂದು ಬೆಟ್ಟ ಹುಡುಕುವ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಬೆಟ್ಟ ಹುಡುಕಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟ ಹುಡುಕಾಗಿದೆ, ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಈ ಐಶು ಸವಾಸ ಮಾಡಿಬಿಟ್ಟು ಲಾಸ್ಟ್ ವೀಕು 7 ಕಿಲೋಮೀಟ್ರ್ ಒಂದು ಬೆಟ್ಟ ಹತ್ತಿದ್ವಿ. ಇವಾಗ ನೋಡಿ ಆಗಲೇ 2090 ಸ್ಟೆಪ್ ಆಗ್ಬಿಟ್ಟೈತೆ. ಅದು ಏನು ಸ್ಟೆಪ್ ಹಾಕ್ಸ್ತಾಳೋ ಇವತ್ತು, ಅದೇನು ಕ್ಯಾಲರಿ ಬರ್ನ್ ಮಾಡಿಸ್ತಾಳೋ ನೋಡೋಣ. ಲಾಸ್ಟ್ ಟೈಮ್ದು ವಿಡಿಯೋ ಸೂಪರಾಗಿ ಬಂದಿತ್ತು ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ, ಥ್ಯಾಂಕ್ ಯು. ಆ್ಯಂಡ್ ಹೊಸ ಹೊಸ ಬೆಟ್ಟಗಳನ್ನ ಹುಡ್ಕೋಣ. ಏನೋ ಸ್ವಲ್ಪ ಟ್ರಕ್ಕಿಂಗ್ ಮೇಲೆ ಒಲವು ಜಾಸ್ತಿ ಆಗ್ತಿದೆ ನಮಗೂ ಬರ್ತಾ ಬರ್ತಾ. ಒಳ್ಳೇದು, ಒಂಥರ ಆರೋಗ್ಯಕ್ಕೆ ಒಳ್ಳೇದು. ಬನ್ನಿ. ಆ್ಯಕ್ಚುಲಿ ಇವತ್ತು ತುಂಬ ದಿನ ಆದಮೇಲೆ ಗ್ರೂಪ್ ರೈಡ್ ಮಾಡ್ತಾಯಿದ್ದೀವಿ. ನಾವು ಯೂಶ್ವಲಿ ಫ್ರೆಂಡ್ಸ್ ಹೋಗ್ತಿದ್ವಿ, ಬಟ್ ಇವತ್ತು ಗ್ರೂಪ್ ರೈಡು. 10 ಬೈಕ್ಗಳಿದ್ದಾವೆ. ಸೊ ಬನ್ನಿ ಹೋಗೋಣ, ಡ್ರೋನ್ ಹಾರಿಸೋಣ, ಮಜಾ ಮಾಡೋಣ. ಟೈಮು ಇವತ್ತು ಆ್ಯಕ್ಚುಲಿ ಲೇಟ್ ಆಯ್ತು, 6:20 ಆಗ್ಬಿಟ್ಟಿದೆ. ವಾ ಏನು ಗುರು, ನಮ್ಮ ಕನಕಪುರಲ್ಲಿ ಇಷ್ಟು ಫಾಗಪ್ಪ ಇಷ್ಟೊತ್ತಿಗೆ. ಲೆಟ್ಸ್ ಗೋ, ಲೆಟ್ಸ್ ರೈಡ್. ಏನಿದೆ ಜೀವದಲ್ಲಿ ಮೇಣಂತೀರಾ. ಆ್ಯಂಡ್ ಇವತ್ತು ಇನ್ನೊಂದು ಎಕ್ಸೈಟಿಂಗ್ ಪಾರ್ಟ್ ಏನು ಅಂದರೆ 4 ಜನ ವುಮೆನ್ ಬೈಕರ್ಸ್ ಇದ್ದೀವಿ. ಅದೇ ಎಕ್ಸೈಟಿಂಗ್ ಪಾರ್ಟು. ಯೂಶ್ವಲಿ ಯಾರು ಬರಲ್ಲ, ನಾವೇ ಹೋಯ್ತಿದ್ವಿ. ಬಟ್ ಇವತ್ತು ಆ್ಯಂಡ್ ಎಲ್ಲ ರಾಯಲ್ ಎನ್ಫೀಲ್ಡ್ ಓನರ್ಸೇ, ಎಲ್ಲ ಹುಡುಗಿರು. 4 ಹುಡುಗಿರಿದ್ದೀವಿ ಇವತ್ತು. ಸೊ ಲೆಟ್ಸ್ ಗೋ, ಹ್ಯಾವ್ ಫನ್. ಬೆಟ್ಟ ಹತ್ತೋಣ ನಡೀರಿ. ಆ ಬೆಟ್ಟದ ಬಗ್ಗೆ ವಿಶೇಷತೆ ಇದೆ, ನಾನು ಹೇಳ್ತೀನಿ. ಸ್ವಲ್ಪ ಮ್ಯಾಟ್ರಸ್ ಇದ್ದಾವೆ ಆ ಬೆಟ್ಟದ್ದು, ಒಂಥರ ಯೂನಿಕ್ ಆಗಿದೆ. ನೋಡೋಣ ಬನ್ನಿ, ಏನೇನು ಕತೆ ತೋರಿಸ್ತೀನಿ. ಇದು ಫಾರೆಸ್ಟ್ ಏರಿಯಾ, ನಾವು ಯಾವುದೋ ಎಂಟ್ರಿ ಆಗಿದ್ದೀವಿ. ಕ್ರೇಜಿ ಆಗೈತೆ ಮಾತ್ರ. ವಾ, ರಾಮನಗರ ಸೈಡ್ ಇದು. ಅಲ್ಲ ಸರಿ, ಚನ್ನಪಟ್ಟಣ ಸೈಡ್ ಆ್ಯಕ್ಚುಲಿ ಸೂಪರ್ ಆಗಿದೆ ಮಾತ್ರ. ಸೊ ಇದು ಕಬ್ಬಾಳ್ ರೀಜನ್ ಬರುತ್ತೆ, ಕಬ್ಬಾಳ್ ಫಾರೆಸ್ಟ್ ರೀಜನ್. ಕಬ್ಬಾಳ್ ಫಾರೆಸ್ಟ್ ರೀಜನ್. ಏನು ಮಾಡ್ತಾ ಇದೀಯಾ? ಬೇಗ ಬಂದ್ರೆ ಮೇಲೂ ಡ್ರೋನ್ ಆರಿಸ್ಬೋದು ಆರಾಮಾಗಿ. ಹೇಯ್ ಹೇಯ್ ಬಾ. ಶೋ ಶೋ, ಇವಳು ಗಿಡ ಕಿತ್ತಾಳೆ. ಹೊಡಿರಿ, ಮೆಟ್ಟಲು ಹೊಡಿರಿ ಅವಳಿಗೆ. ಕಮ್ ಆನ್, ಲೆಟ್ಸ್ ಗೋ. ಇದು ಯಾವುದೋ ಪರ್ಫೆಕ್ಟ್ ಹಳ್ಳಿ ದಾರಿ, ಕಾಡು ದಾರಿ ಒಳಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ. ಓ ಕ್ರೇಜಿ ಆಗಿದೆ ಗುರು. ಇರ್ರಿ 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 ಇರ್ರಿ. ಇಲ್ಲಿ ಅಡ್ಡ ಇದೆ, ಎತ್ತು ಅಡ್ಡ. ಎದುರ್ಕೊಬಿಡ್ತೇವೆ ಈಗ ಅದು. ಅಲ್ಲ, ತಿಮ್ಮಪ್ಪನ ಬೆಟ್ಟ ಅಲ್ಲ. ಈ ಥರ ಎಲ್ಲ ಸೀನ್ಸ್ ಅಲ್ಲಿ ಇಲ್ಲಿ ಬಂದರೆ ನಮಗೆ ಫುಲ್ ಸೈಕ್. ಎಲ್ಲಿದ್ದು ಸೈಕ್. ಯಾವುದೋ ಹಳ್ಳಿ ದಾರಿ ಒಳಗೆ ಬಂದಿದ್ದೀವಿ. ಟಿಪಿಕಲ್ ಹಳ್ಳಿ ದಾರಿ ಒಳಗೆ ನಾವು ಬಂದಿದ್ದೀವಿ. ಓಹೋ ನೋಡಿ ಹಿಂಗೆ, ಬ್ಯೂಟಿಫುಲ್ ವ್ಯೂ. ಅಲ್ಲಿಂದ 1-2 ಫಾಲ್ಸ್ ಹರಿತಿದ್ದಿದ್ರೆ ಎಂಥ ವ್ಯೂ. ಮೇಕೆ ಅಣ್ಣ ಜರ್ಕಳ. ಟ್ರ್ಯಾಕ್ಟ್ರಣ್ಣ. ಸೊ ವಾಡೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಸುಸ್ವಾಗತ. ಬರ್ತಾನೆ ಅಲ್ಲೊಂದು ಕಲ್ಯಾಣಿ ಇದೆ. ಸೊ ಇವಾಗ ಇಷ್ಟು ಹೋಗ್ಬೋದಷ್ಟೇ, ಅಲ್ಲಿಂದ ನಡಿಬೇಕು ಈಗ ಮೇಲೆಗೆ. ಅಲ್ಲಿ ಕ್ರಾಸ್ ಮಾಡ್ಕೊಂಡು ಬನ್ನಿ.
ಶುರುವಾಗಿದೆ ನಮ್ಮ ಪಾದಯಾತ್ರೆ ಶುರುವಾಗಿದೆ. ಈಗ ಸಮಯ 9:30. ಅದೆಷ್ಟೊತ್ತಿಗೆ ಹತ್ತಿಕ್ಕಿದ್ದವಾಗ್ತೀನಿ ತೋರಿಸ್ತೀನಿ ಬನ್ನಿ. ಬಿಫೋರ್ ಆಫ್ಟರ್ ವಿಡಿಯೋ ಮಾಡು. ಹಂಗೆ ಬಿಫೋರ್ ಆಫ್ಟರ್ ಈಗ ಕರೆಂಟ್ಲಿ 12 ಜನ 1 ಡಜನ್ ಇದೀವಿ. ನನ್ಗೆ ಹತ್ತಕ್ಕಾಗಿಲ್ಲ ಅಂದ್ರೆ ಅಷ್ಟು ಜನ ನನ್ನ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ನಾನೇ ಲೇಟು ಅನ್ಕೊಂಡೆ. ಅಪ್ಪ ನನ್ಗಿಂತ ಲೇಟ್ ಇರೋರು ಅವ್ರೆ. ಬಚಾವ್ ನಾನು ಇಲ್ಲ ಅಲ್ಲಿ ಫಸ್ಟ್ ತೇಜ ಅವರು ಅಲ್ಲೇ ಮತದಕ್ಷಿಣೆ ಹಾಕಕ್ ನೋಡಿದ್ರು. ಯಪ್ಪ ಯಾವ್ದೋ ಮಹಾರಾಷ್ಟ್ರ ಫೋರ್ಟ್ ಹತ್ತದಂಗಿಲ್ವಾ ಇದು ಫೀಲ್ಸ್. ಶೆಕೆ ಇನ್ನ ಹತ್ತತಾನೆ ಇದ್ದೀನಿ ಇನ್ನ ಬತಾನೆ ಇಲ್ಲ. ಶಿವಪ್ಪನ ನೋಡೋಕ್ಕೆ ಓತಾದಿದ ಮೇಲೆ ಮೇಳಲ್ಲ ಬೆಟ್ಟದ ಮೇಲೆ ಸುಸ್ತಾಗೋಯ್ತು. ಓಕೆ ವ್ಯೂ ನೋಡಿ ಸಾಕಾಗಿದೆ. ಇವರೆಲ್ಲ ಹೊಂಟಾದ್ರು, ನಾನೇ ಹತ್ತುತ್ತಾ ಇದ್ದೀನಿ. ಯಪ್ಪ ನೋಡಿ ಹುಳ ಓದ್ತಾದೆ ನೋಡಿ. ಈ ಥರ ಚಿಕ್ಕ ಸ್ಟೆಪ್ಸೇನೆ, ಬಟ್ ಏನಂದರೆ ಸ್ವಲ್ಪ ಅಭ್ಯಾಸ ಇರೋರು ನಡೀತಾರೆ ಬಿಡಿ, ಏನಿಲ್ಲ ನಮ್ಮಂತೂರು ನಡಿಬೋದು. ಟೈಮ್ ತೊಗೊಂಡು ನಡಿಯೋದಷ್ಟೇ, ನಾವು ರಿಲ್ಯಾಕ್ಸ್ ಆಗಿ ಅರ್ಜೆಂಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಬಾಡಿನೂ ಕೇಳಬೇಕಲ್ಲ ಮಾತು. ನೋಡಿ ಒಂದು ಗುಡಿ ಬಂತಿಲಿ, ಇದು ನಂದಿ ಕಲ್ಲು, ಮೇಲ್ಗಡೆ ಶಿವ ಇರೋದಕ್ಕೆ ಇದು ನಂದಿ ಕಲ್ಲು ಅಂತ ಹೇಳಿ ಕರೀತಾರೆ ಇಲ್ಲಿ. ಸೊ ಹಾಫ್ ವೇ ಹತ್ತಿದ ತಕ್ಷಣ ನಮಗೆ ನಂದಿ ಕಲ್ಲು ಕಾಣುತ್ತೆ. ಇದಾದ್ಮೇಲೆ ದೇವಸ್ಥಾನ. ಇದು ಉದ್ಭವ ನಂದಿ ಆ್ಯಕ್ಚುಲಿ. ಓಕೆ ಆಲ್ಮೋಸ್ಟ್ ಡನ್. ನೋಡಿ ಶಿವ ಆಯಿತು, ಸ್ವಲ್ಪ ಇದೆ ಅಷ್ಟೇ. ಇಲ್ಲೊಂದು ಕೊಳ ಇದೆ, ಮೇ ಬಿ ಏನು ಯೂಸೇಜ್ಗಿಲ್ಲ ಅನ್ಸುತ್ತಿದ್ದು, ಫುಲ್ ಪಾಚಿ ಕಟ್ಟಿದೆ. ಸೊ ಆಲ್ಮೋಸ್ಟ್ ಪೀಕಿಗೆ ಬಂದಾಯಿತು ನಾವು. ಇವಾಗ ದೇವಸ್ಥಾನ ತೋರಿಸ್ತೀನಿ ಮತ್ತು ಹಿಸ್ಟ್ರಿ ಹೇಳ್ತೀನಿ ಈ ಜಾಗದ್ದು. ಇಲ್ಲಿ ಒಂದು ಗಣೇಶನ ಮೂರ್ತಿ ಇದೆ, ಆ ಕಡೆ ಏನೋ ಇದ್ರ ಥರ ಮಾಡಿದ್ದಾರೆ. ಮೇ ಬಿ ಇದು ಅಡುಗೆ ಗಿಡ್ಗೆ ಮಾಡ್ಕೊಳಕ್ಕಿರ್ಬೇಕೇನೋ. ಹಾಗೆ ಬಿದ್ದದ ಗುರು, ಭಯನೇ ಐತೈತೆ. ಓಕೆ ಅಲ್ಲೇನೋ ನೀರು ಥರ ಇರಬೇಕಲ್ಲಿ, ಮೇ ಬಿ ಬಂಡೆಗಲ್ಲಿ ಕೆಳಗಡೆ ಅಲ್ಲಿ ನೋಡಿ ಏನೋ ನೀರು ಇರಬೇಕು. ಹಾಗೆ ಬಿದ್ದರೆ ಗೊತ್ತಿಲ್ಲ, ಅದಕ್ಕೆ ಬೇಡ ರಿಸ್ಕು. ಹೋಗೋಣ ಈಗ. ನೀರಿನ ವ್ಯವಸ್ಥೆ ಇದೆ, ಬಟ್ ಈ ನೀರು ಎಲ್ಲಿಂದ ಬರ್ತಾ ಇದೆ, ಎಷ್ಟು ದಿನದಿಂದ ಇದೆ ಅಂತ ಗೊತ್ತಿಲ್ಲ ಮ್ಯಾಟರು. ಸೊ ನೋಡ್ಕೊಂಡು ಕುಡೀರಿ, ನಮಗೂ ಐಡಿಯಾ ಇಲ್ಲ ನೀವು ಕ್ಯಾರಿ ಮಾಡಿ, ಬಟ್ ವಾಪಸ್ ಪ್ಲಾಸ್ಟಿಕ್ ಇದ್ರೆ ತೊಗೊಂಡೋಗ್ಬಿಡಿ, ಇಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಸೊ ಇವಾಗ ದೇವಸ್ಥಾನ ತಗೋಣ. ಇದು ಉದ್ಭವ ಮೂರ್ತಿ ಕಾಣಿಸ್ತಾ ಇದೆಯಾ? ಗೇಟ್ ಹಾಕಿದ್ದಾರೆ, ದೇವಸ್ಥಾನ ಕ್ಲೋಸ್ ಆಗಿದೆ ನೋಡಿ. ಇದು ಉದ್ಭವ ಮೂರ್ತಿ. ಸೊ ಇದು ದೇವಸ್ಥಾನದ ಆವರಣ. ಹೋ ನೋಡಿ ಇಲ್ಲೆಲ್ಲ ಅಂದರೆ ಮೇಂಟೆನೆನ್ಸ್ ಮಾಡಿಲ್ಲ ಇವರು. ಸೊ ಇವಾಗ ಇಲ್ಲಿ ನೋಡಿ ಮಂಗಗಳಾಗಿದ್ದಾರೆ ಇವರು. ನಾನಂತೂ ಹೋಗಲ್ಲ, ಇವ್ರು ಏನಾದರೂ ಮಾಡ್ಕೊಳ್ಳಿ, ಹುಷಾರಾಗಿ ವಾಪಸ್ ಬರ್ರಿ. ಸೊ ನಾವಿವತ್ತು ರಾಮನಗರಲ್ಲಿರುವ ವಾಡೆ ಮಲ್ಲೇಶ್ವರ ಬೆಟ್ಟದಲ್ಲಿದ್ದೀವಿ. ಈ ಬೆಟ್ಟ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸು ಆ್ಯಂಡ್ ರಾಮನಗರದ ಮತ್ತೊಂದು ಭಾಗದಲ್ಲಿದೆ. ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತಿಲ್ಲ. ಈ ಬೆಟ್ಟದ ಮೇಲೆ ದೇವಸ್ಥಾನ. ಅಫ್ಕೋರ್ಸ್ ಬೆಟ್ಟ ಅಂತ ಹೇಳಿದ್ರೆ ದೇವಸ್ಥಾನ ಅಂತೂ 100% ಇರುತ್ತೆ. ಯಾಕಂದರೆ ಇದೆಲ್ಲನೂ ಆ ಕಾಲದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನಗಳು. ಒಂದು ಅವ್ರ ಮನೆ ದೇವರು ಅಂತ ಹೇಳಿ ಇದನ್ನು ಕಟ್ಟಿಸಿರ್ತಾರೆ. ಆಮೇಲೆ ಈ ಊರಿನ ಗ್ರಾಮಸ್ಥರು ಈ ದೇವಸ್ಥಾನನ ಕಟ್ಟಿರ್ತಾರೆ, ಇಲ್ಲಾಂದರೆ ರಾಜರು ಮನೆ ತಂದವರು ಈ ದೇವಸ್ಥಾನನ ಕಟ್ಟಿರ್ತಾರೆ. ಸೊ ಹಿಸ್ಟ್ರಿ ವೈಸ್ ನಾವು ಮಾತಾಡೋದಾದರೆ ಈ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿರೋದು. ನಿಮಗೆ ಈ ಬಸವೇಶ್ವರನವರು ಗೊತ್ತಿದ್ದಾರಲ್ವಾ, ಬಸವೇಶ್ವರ ಅವ್ರು ಗೊತ್ತಿದ್ದಾರಲ್ವಾ. ಸೊ ಲಿಂಗಾಯತ ಧರ್ಮದಲ್ಲಿ ಅವರು ಗುರುಗಳು. ಸೊ ಅವರ ಕಾಲದಲ್ಲಿ ಈ ದೇವಸ್ಥಾನನ ಕಟ್ಟಿರೋದು. ರಾಜ ಬಿಜ್ಜಳ ಆಡಳಿತದ ಕಾಲದಲ್ಲಿ ಇವ್ರೇನು ಮಾಡ್ತಾರೆ, ಈ ಬಸವೇಶ್ವರ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀ ಬಸವೇಶ್ವರ ಅವರು ಈ ಒಂದು ಲೋಕ ಕಲ್ಯಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ, ಅವರು ಶಿಷ್ಯಂದ್ರ ಜೊತೆಗೆ
ಅಲ್ಲಿಂದ ಅಂದರೆ ಅರಮನೆಯಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟು ಲೋಕ ಕಲ್ಯಾಣ ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳಿ ಹೊರಡ್ತಾರೆ. ಅವ್ರ ಜೊತೆಗೆ ಇರ್ತಾರಲ್ವಾ ಶಿಷ್ಯಂದರು ಯಾರ್ಯಾರು ಇರ್ತಾರೆ, ಅವ್ರ ಪಾಲನೆ ಮಾಡುವಂಥವ್ರಾಗಿರ್ಬೋದು, ಅವರೆಲ್ಲರೂ ಒಂದೊಂದು ಕಡೆ ಸ್ಪ್ಲಿಟ್ ಆಗ್ತಾರೆ. ಎಲ್ಲ ಕಡೆ ಸ್ಪ್ಲಿಟ್ ಆಗ್ತಾರೆ. ಯಾಕಂದರೆ ಶಿವನ ಬಗ್ಗೆ ಆರಾಧನೆ ಮಾಡಿ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಚಾರ ಮಾಡೋದಕ್ಕೆ, ಲಿಂಗಾಯತ ಧರ್ಮಗಳ ಬಗ್ಗೆ ಒಂದು ಸ್ವಲ್ಪ ಪ್ರಚಾರ ಮಾಡೋದಕ್ಕೆ ಎಲ್ಲ ಕಡೆನೂ ಅವರು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾರೆ. ಸೊ ಒಬ್ಬರು ಈ ಒಂದು ಜಾಗಕ್ಕೆ ಬರ್ತಾರೆ. ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ತಪಸ್ಸಿಗೆ ಕೂತ್ಕೊತಾರೆ. ಆಮೇಲೆ ಏನಾಗುತ್ತೆ, ತುಂಬ ವರ್ಷಗಳ ಕಾಲ ತಪಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರತಿನಿತ್ಯ ಇಲ್ಲಿ ಮಲ್ಲಪ್ಪ ಅಂತ ಹೇಳಿ ಒಬ್ಬ ಊರಲ್ಲಿ ಗೌಡ್ರ ಥರ ಇರ್ತಾರೆ ನೋಡಿ, ಆ ಥರ ಒಬ್ಬ ಇಲ್ಲಿ ಮಲ್ಲಪ್ಪ ಅಂತ ಹೇಳ್ಬಿಟ್ಟಿರ್ತಾರೆ. ಅವ್ರ ಮನೇಲಿ ಹಸುಗಳನ್ನ ಸಾಕಿರ್ತಾರೆ. ಇಷ್ಟು ಮೆಟ್ಟು, ಇವಾಗ ನಾವೇನು ಬೆಟ್ಟ ಹತ್ಕೊಂಡ್ಬಂದ್ವಿ, ಅವಾಗೆಲ್ಲ ರಸ್ತೆ ಇರಲಿಲ್ಲ ಬಿಡಿ, ಫುಲ್ ಕಾಡೊಳಗಡೆ ಒಂದು ಹಸು ಮಾತ್ರ ಈ ಮೇಲ್ಗಡೆ ಹಿಲ್ ಟಾಪಿಗೆ ಬರ್ತಿತ್ತಂತೆ. ಇಲ್ಲಿ ಒಂದು ಹುತ್ತ ಇದೆ. ಈ ಹುತ್ತದಲ್ಲಿ ಪ್ರತಿದಿನ ಹಾಲನ್ನ ಕೊಟ್ಟು ಹೋಗ್ತಿತ್ತಂತೆ. ಹುತ್ತದಲ್ಲಿ ಹಾಲನ್ನ ಹಾಕ್ಬಿಟ್ಟು ಹೋಗ್ತಿತ್ತಂತೆ. ಆಮೇಲೆ ಏನಾಗಿದೆ, ಇವರು ಹಸು ವಾಪಸ್ ಮನೆಗೆ ಹೋದಾಗ ಅವ್ರು ಹಾಲು ಕರಿಯೋದಕ್ಕೆ ಇದು ಮಾಡಿದಾಗ ರಕ್ತ ಬರ್ತೈತಂತೆ. ಸೊ ಇದನ್ನು ಅವ್ರು ಗೌಡ್ರಿಗೆ ಹೇಳ್ತಾರೆ, ನೋಡಿ ಈ ಥರ ಆಗ್ತಿದೆ, ಹಾಲು ಕೊಡ್ತಿಲ್ಲ, ರಕ್ತ ಬರ್ತಿದೆ ಹಾಲು ಕರಿಯೋಕ್ಕೆ ಹೋದಾಗ ಅಂತ ಹೇಳಿ. ಆಮೇಲೆ ಒಂದಿನ ಅವ್ರು ಏನು ಹೇಳ್ತಾರಂತೆ, ಹಸು ಎಲ್ಲೋಗುತ್ತೆ ಅದನ್ನು ಹಿಂಬಾಲಿಸ್ಕೊಂಡು ಹೋಗಿ, ಅವಾಗ ನಮ್ಗೆ ಎಲ್ಲೋಗ್ತಿದೆ, ಹಾಲು ಎಲ್ಲೋಗ್ತಿದೆ ಅಂತ ಗೊತ್ತಾಗುತ್ತೆ ಅಂತ. ಸೊ ಬೆಟ್ಟ ಹತ್ಕೊಂಡು ಬರುತ್ತೆ, ಅವರು ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾರೆ. ಸೊ ಫಾಲೋ ಮಾಡ್ಕೊಂಡು ಬಂದಾಗ ಅವರು ತಪಸ್ ಮಾಡ್ತಾ ಇರ್ತಾರೆ ನೋಡಿ, ಅವರು ಹುತ್ತದೊಳಗಡೆ ಅಂದರೆ ತುಂಬ ತಪಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ, ಅದು ಜಡಿ ಮಣ್ಣು ಕಟ್ಕೊತ ಹೋಗುತ್ತಲ್ವಾ. ಸೊ ಜಡಿ ಮಣ್ಣು ಕಟ್ಕೊತ ಹೋಗುತ್ತೆ. ಆಮೇಲೆ ಅಲ್ಲಿಗೆ ಒಂದು ಹಸು ಹಾಲನ್ನ ಕೊಡ್ತಾ ಇರುತ್ತೆ. ಆ ಹುತ್ತ ಎಲ್ಲಿದೆ ಅಂದರೆ ಫುಲ್ಲು ಹಿಲ್ ಟಾಪಿಗೆ ಹೋಗ್ಬೇಕು, ಓಕೆನಾ. ಇದು ದೇವಸ್ಥಾನ. ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೂ ಒಂದು ಒಂದು ಹಿಸ್ಟ್ರಿ ಇದೆ. ಸೊ ಇಲ್ಲಿ ಮೇಲ್ಗಡೆ ಹೋದರೆ ಅವ್ರು ಹೋಗಿದ್ದಾರೆ, ಆ್ಯಕ್ಚುಲಿ ಫುಲ್ ಪೀಕಿಗೆ ಹೋಗಬೇಕು. ಅಲ್ಲಿ ಹುತ್ತ ಇದೆ, ಹುತ್ತ ನೋಡ್ಕೊಂಡು ಕೆಳಗಿಳಿಬೋದು, ಬಟ್ ತುಂಬ ಹತ್ತಬೇಕು, ಅದಕ್ಕೆ ನಾನು ಹೋಗಲಿಲ್ಲ, ಅವ್ರು ಹೋಗಿದ್ದಾರೆ. ಸೊ ಇದು ಒಂದು ಕತೆ. ಆದರೆ ಸೊ ಇದು ಶಿವನ ಆರಾಧನೆ, ಶಿವನ ದೇವಸ್ಥಾನ ಆ್ಯಕ್ಚುಲಿ ಇದು. ಸೊ ಇದು ಒಂದು ಕತೆ. ಆದರೆ ಇನ್ನೊಂದು ಕತೆ ಸಮೇತ ಈ ದೇವಸ್ಥಾನಕ್ಕೆ ಇದೆ. ಅಂದರೆ ಇದು ಎಷ್ಟು ಪವರ್ಫುಲ್ ಅಂತ ಹೇಳ್ಕೊಳಕ್ಕೆ. ಆ್ಯಂಡ್ ಈ ದೇವಸ್ಥಾನ ಕಟ್ಸ್ಬೇಕು ಅಂತ ಹೇಳಿ ಆ ಗೌಡ್ರ ಕನ್ಸಲ್ಲಿ ಬರುತ್ತೆ. ಇದಾದ್ಮೇಲೆ ಶಿವಶರಣೆಯಾದ ಮಲ್ಲಮ್ಮ ಅಂತ ಹೇಳ್ಬಿಟ್ಟು ಅವ್ರು ಊರಲ್ಲಿ ಇರ್ತಾರೆ. ಅವರು ಶಿವಾರಾಧನೆ ಮಾಡಬಾರ್ದು ಅಂತ ಊರಿನ ಗ್ರಾಮಸ್ಥರು ಅಪೋಸ್ ಮಾಡ್ತಾ ಇರ್ತಾರೆ, ದೇವ್ರನ್ನ ಪೂಜೆ ಮಾಡಬೇಡ ಅಂತ ಹೇಳ್ಬಿಟ್ಟು. ಬಟ್ ಅವರು ಎಷ್ಟು ಶಿವನ ಆರಾಧನೆ ಮಾಡ್ತಾ ಇರ್ತಾರೆ ಅಂದರೆ ಅಷ್ಟು ಪವರ್ಫುಲ್ ಆಗಿರ್ತಾರೆ. ಊರಿನ ಗ್ರಾಮಸ್ಥರೆಲ್ಲ ನಿನ್ನ ಪವರ್ನ ಅಂದರೆ ನಿಂಗೆ ಶಿವ ನಿಜವಾಗ್ಲೂ ನಿಂಗೆ ಒಲಿತಾನ ಅಥವಾ ನೀನು ನಿಜವಾಗ್ಲೂ ಭಕ್ತಿನ ಅಂತ, ನೀನು ಭಕ್ತಾದಿನ ಅಂತ ಕೇಳೋದಕ್ಕೆ ಒಂದು ಪರೀಕ್ಷೆ ಕೊಡ್ತಾರೆ. 1000 ಕೆಂಡಗಳನ್ನ ಇಟ್ಬಿಟ್ಟು ಅದ್ರ ಮೇಲೆ ನೀನು ಕೂತ್ಕೋಬೇಕು. ಸೊ ಅದು ಸುಡುತ್ತಲ್ಲ, ಸುಟ್ಟಿಲ್ಲ ಅಂದರೆ ನಿಜವಾಗ್ಲೂ ಶಿವನ ಭಕ್ತಲು ಅಂತ ಹೇಳಿ ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಆಕೆ ಹೋಗಿ ಆ ಒಂದು ಕೆಂಡದ ಮೇಲೆ ಕೂತಿದ ತಕ್ಷಣ ಇಡೀ ಕೆಂಡ ತಣ್ಣಗಾಗಿ ನೀರಾಗಿ ಹರಿದು ಬಿಡುತ್ತೆ. ಸೊ ಅವ್ರ ಕನಸಲ್ಲೂ ಬಂದು ಇಲ್ಲೊಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳ್ತಾರೆ. ಸೊ ಇಬ್ಬರು ಕನಸಲ್ಲೂ ಬಂದಮೇಲೆ ಇಲ್ಲಿ ಒಂದು ದೇವಸ್ಥಾನನ ಕಟ್ಟಿಸಿದ್ದಾರೆ. ಈ ಒಂದು ಹಿಸ್ಟ್ರಿ ಅಂದರೆ ಈ ಊರಿನ ಸುತ್ತಮುತ್ತ ಜನ ಹೇಳುವಂಥ ಹಿಸ್ಟ್ರಿ. ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಇರುವಂಥ ಒಂದು ಪುಟಾಣಿ ದೇವಸ್ಥಾನ. ಹುತ್ತ ನೋಡ್ಬೇಕಂದ್ರೆ ಮೇಲೆ ಹೋಗ್ಬೇಕು, ಫುಲ್ ವ್ಯೂ ಬೇಕಂದ್ರೂ ಮೇಲೆ ಹೋಗ್ಬೇಕು. ಸೊ ಸಾಕು ಅನ್ನೋರು 1000 ಮೆಟ್ಲು ಹತ್ಕೊಂಡ್ಬಂದ್ರೆ ನಮಗೆ ಈ ದೇವಸ್ಥಾನ ಕಾಣಿಸುತ್ತೆ. ತುಂಬ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸು. ಆ್ಯಂಡ್ ಇನ್ನೊಂದು, ಇಲ್ಲಿ ಸೋಮವಾರ ಶುಕ್ರವಾರ ಮಾತ್ರ ಪೂಜೆ ನಡೆಯುತ್ತೆ, ಅವತ್ತು ಮಾತ್ರ ಡೋರ್ ಓಪನ್ ಆಗುತ್ತೆ. ಸೊ ಅಂದರೆ ಈ ಊರ ಹಬ್ಬ ಅಂದರೆ ಸ್ಪೆಷಲಿ ಗೌರಿ ಹಬ್ಬಕ್ಕೆ, ಶಿವರಾತ್ರಿಗೆ ಮತ್ತು ದಸರಾ ಟೈಮಲ್ಲಿ, ಇಲ್ಲಿ ದೀಪಾವಳಿ ಟೈಮಲ್ಲಿ ಜೋರು ಹಬ್ಬ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ. ಅದು ಬಿಟ್ಟು ಇಲ್ಲಿ ಏನೂ ನಡೆಯೋದಿಲ್ಲ. ಸೊ ಆಫ್ ಬೀಟ್ ಪ್ಲೇಸು. ನೀವು ಒಂದಿನ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ರೇಟ್ ಟ್ರೆಕ್ಕಿಂಗು ಈ ಜಾಗಕ್ಕೆ ಬರ್ಬೋದು. ಪೀಸ್ಫುಲ್ ಆಗಿದೆ. ಪ್ಲಾಸ್ಟಿಕ್ ಹಾಕಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ಏನೇ ಗಜಿಸ್ತಂದ್ರೂ ವಾಪಸ್ ತೊಗೊಂಡೋಗಿ. ಇದು ದೇವಸ್ಥಾನದ ಪ್ರಿಮಿಸಸ್. ಸೊ ಇದು ಈ ದೇವಸ್ಥಾನದ ಪವಾಡ. ಇದು ಕಂಪ್ಲೀಟ್ ಆಗಿರೋ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೇಲೋದ್ರೂ ಇನ್ನೊಂದು ಸ್ವಲ್ಪ ಹೈಟಲ್ಲಿ ಕಾಣುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ನಾವು ಬಂದಿದ್ದ ರಸ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ನಾವು ಅದೇ ಬಂದಿದ್ದ ರಸ್ತೆ. ಸೊ ಇದು ದೇವಸ್ಥಾನ. ಸೊ ಟೈಮು 11:15 ಆಯಿತು. ನಾವು ಇಳಿಯೋಷ್ಟೊತ್ತಿಗೆ ಸ್ವಲ್ಪ ಹೊತ್ತಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದಿದ್ದು. ಟೋಟಲ್ 7.3 ಕಿಲೋಮೀಟರ್ಸ್ ಆಗಿದೆ. 10,749 ಸ್ಟೆಪ್ಸ್. ಅಲ್ಲ ಎಲ್ಲ ಸೇರಿ ಮನೆ ಇಲ್ಲ ನಮ್ಮ ಮನೇಲಿ 1,000 ಸ್ಟೆಪ್ ಬಿಟ್ಬಿಡಿ. ಒಂದು 6,000 ಸ್ಟೆಪ್ಸು. ಹಾಂ, ನಾನೇ ಹಾಕೊಂಡಿದ್ದೀನಿ. ಅದು ನಂಗೆ ಗೊತ್ತಿಲ್ಲ. ಅದೊಂದು 2,000 ಸ್ಟೆಪ್ಸ್ ಆಗಿರುತ್ತೆ. ಇಲ್ಲ ಇವ್ರು ಇನ್ನೂ ಇಲ್ಟಾಪ್ಗೆ ಹೋಗಿದ್ರಲ್ಲ, ಅದು ಇನ್ನೂ ಜಾಸ್ತಿ ಇದೆಯಾ? ಇದು 1000 ಒನ್ ಸೈಡ್ 1000 ಇಳಿತಾ 1000 2,000 ಸ್ಟೆಪ್ಸ್ ಇಲ್ಲೇ ಆಗೋಯ್ತು. ಹಂಗ್ ಬರಲ್ಲ ಅದು. ಚಿಕ್ಕ ಸ್ಟೆಪ್ಸ್ ಇಟ್ಕೊಂಡು ಹೋಗ್ಬೋದು, ದೊಡ್ಡ ಅಷ್ಟೇ. ಅದಷ್ಟು ಒಂದು ಸ್ಟೆಪ್ ಲೆಕ್ಕ. ಹಾ, ಹಂಗಂದ್ರೆ ಅದೇ 1,000 ಬಿಟ್ರೆ 7 ಅಂದ್ರೆ ನನ್ ಬಿಟ್ಟು 6 ಆಗುತ್ತೆ. 6.5
ಫುಲ್ ಮೇಲೆ ಹೋಗಿದ್ದು 6000 ಆಗಿದೆಯಾ? ಓಕೆ. ಅಂದರೆ ಅಲ್ಲಿಗೆ 3 ಕಿಲೋಮೀಟರ್ಸ್ ಆಯಿತು. 3 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನು. ಸೊ ಇದು ವಾಡೆ ಸಿದ್ದೇಶ್ವರ ಬೆಟ್ಟ. ಈ ಕಡೆ ಚನ್ನಪಟ್ಟಣ ರಾಮನಗರ ಸೆಂಟ್ರಿಗೆ ಬರುತ್ತಿದ್ದು. ನಾನು ಆಗಲೇ ರಾಮನಗರ ಅಂದೆ ಅಲ್ವಾ, ಇದು ಸೆಂಟ್ರಿಗೆ ಬರುತ್ತೆ ಆ್ಯಕ್ಚುಲಿ. ಗೂಗಲ್ ಲೊಕೇಶನ್ ಕರೆಕ್ಟಾಗಿ ತೋರಿಸುತ್ತೆ. ಬನ್ನಿ, ಪೀಸ್ಫುಲ್ಲಾಗಿ ಟ್ರೆಕ್ ಮಾಡಿ. ಚೆನ್ನಾಗಿದೆ ಕ್ಲೈಮೇಟು. ಅಂದರೆ ಬೇಗ ಹತ್ತಿ ಬೇಗ ಇಳೀರಿ, ಇಲ್ಲಾಂದರೆ ಫುಲ್ ಸೆಕೆ ಆಗಿಬಿಡುತ್ತೆ. ಸೊ ಪೀಸ್ಫುಲ್ ರೈಡು, ಎಂಜಾಯ್ ಮಾಡಿದ್ವಿ. ಇವಾಗ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹೋಗೋಕ್ಕಾಗಲಿಲ್ಲ, ಆ್ಯಂಡ್ ಈ ಸತಿ ಜನ ಜಾಸ್ತಿ ಇದ್ದಾರಲ್ಲ, ಪೀಸಾಗಿ ಹೋಗಿ ಪೀಸಾಗಿ ಬರೋಣ ಅಂತ ಇಲ್ಲಿಂದ ಇನ್ನೊಂದು ಡ್ಯಾಮ್ ಕಡೆಗೆ ಹೋಗ್ತಾ ಇದ್ದೀವಿ. ಆ ಡ್ಯಾಮ್ ನೋಡಿಬಿಟ್ಟು ಮನೆಗೆ ಹೋಗೋಣ. ಸೊ ದಯವಿಟ್ಟು ಪ್ಲಾಸ್ಟಿಕ್ಕು ಲೀಟರ್ ಮಾಡಬೇಡಿ. ಕುಡಿಯೋ ನೀರು ವ್ಯವಸ್ಥೆ ಇದೆ, ಸ್ಟ್ರೀಟ್ ಲೈಟ್ ಇದೆ. ಇಫ್ ಇನ್ ಕೇಸ್ ಕತ್ಲೆ ಆದರೆ ಐ ಥಿಂಕ್ ಇದಕ್ಕೆ ಟೈಮ್ ಇರುತ್ತೆ. ಸೊ ಅಷ್ಟೊತ್ತಿಗೆ ಇಳ್ಕೊಳ್ಳಿ. ಇದು ಫುಲ್ಲು ನಿಮಗೆ ಫಾರೆಸ್ಟ್ ಏರಿಯಾ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಬಂದು ಕೇರ್ಫುಲ್ಲಾಗಿ ಹೋಗಿ. ಬೈಕರ್ಸು ಬಂದು ಗಾಡಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡೋಗಿ. ಇಲ್ಲೆಲ್ಲ ಯಾವ್ದಾನ ಮಾಡೋಕ್ಕೆ ಹೋಗಬೇಡಿ. ನೇಚರ್ನ ತುಂಬ ಚೆನ್ನಾಗಿದೆ. ತುಂಬ ಹಿಡನ್ ಪ್ಲೇಸಸ್ ಇವೆಲ್ಲ. ಸೊ ದಯವಿಟ್ಟು ಸ್ವಲ್ಪ ಗಮನ ಇರಲಿ, ಏನು ಕೆಲಸ ಮಾಡ್ತಾಯಿದ್ದೀರಾ, ಏನಕ್ಕೆ ಬಂದಿದ್ದೀರಾ ಅಂತ. ಸೊ ಇವಾಗ ನೆಕ್ಸ್ಟ್ ಒಂದು ಡೆಸ್ಟಿನೇಷನ್ ಇದೆ, ಅಲ್ಲಿಗೆ ಹೋಗುವ. ಶೆಕೆ ತಡೆಯೋಕ್ಕಾಗ್ತಾಯಿಲ್ಲ ನನಗೆ. ಲೆಟ್ಸ್ ಗೋ. ಮಾವತ್ತೂರು ಡ್ಯಾಮ್ ನಾನು ಫಸ್ಟ್ ಟೈಮ್ ಬರ್ತಿರೋದು. ಚೆನ್ನಾಗಿದೆ. ಹಿಂಗೆಲ್ಲ ನಡ್ಕೊಂಡು ಹೋಗ್ಬೋದು ನೋಡಿ. ಫಿಶ್ ಇಷ್ಟೊಂದಿದೆ. ನಾವೀಗ ಮಾವತ್ತೂರು ಲೇಕಿಗೆ ಬಂದಿದ್ದೀವಿ. ಫ್ಲೋ ಇದ್ದಿದ್ರೆ ಅಲ್ಟಿಮೇಟಾಗಿ ಕಾಣಿಸಿರೋದು. ಮಳೆ ಇಲ್ವಲ್ಲ, ಫುಲ್ ಬಿಸಿಲು ನೋಡಿ. ಮೈಸೂರು, ಮಂಡ್ಯ, ಬೆಂಗಳೂರಿಂದ ಮೋಟರ್ ರೋಡ್ ಸ್ಟ್ರೀಮ್ ಎಲ್ಲ ಬಂದಿದ್ದಾರೆ. ಸೂಪರ್ ಆಗಿದೆ. ಇಲ್ಲೆಲ್ಲ ಆಡಕ್ಕೆ ಗಾಳಿ ಬಿಡ್ತಾ. ಓಕೆ ಬೀಸ್ ಜಾಲಿ ಮಾಡಿದ್ರೆ ನಾವು ಜಾಲಿ ಮಾಡಿದ್ವಿ. ಒಳ್ಳೆ ಟ್ರೆಕ್ಕಿಂಗ್ ಜಾಗ. ಮತ್ತೆ ಮಾವಂತೂರು ಡ್ಯಾಮು. ನೀರು ಅಷ್ಟೊಂದೇನಿಲ್ಲ, ಬಟ್ ಚೆನ್ನಾಗಿದೆ. ವಿಸಿಟ್ ಮಾಡಿ, ಗಲೀಜು ಮಾಡಬೇಡಿ. ಸಿಗೋಣ. ಬಾಯ್.